ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು MRD ಲಾವ್ ಟ್ರೇಸಿಂಗ್ ಪಿಜನ್ಸ್. ಇವತ್ತು ಬುಧವಾರ, ಕ್ಲೈಮೇಟ್ ಅದ್ಭುತವಾಗಿ ಇದೆ ಇವತ್ತು. ಇದ್ರ ಜೊತೆಗೆ ಬರ್ಡ್ಸ್ ಕೂಡ ಭಾಳ ಚೆನ್ನಾಗಿ ಆಡ್ತಾ ಇದ್ದಾವೆ. ಒಂದೆರಡು ಬರ್ಡ್ ಆಗಲಿ ಇಳಿದಿದ್ದಾವೆ. ನಿಯರ್ಲಿ ಹಾಫ್ ಆನ್ ಅವರ್ ಆಯಿತು ಬರ್ಡ್ ಆರೋಕ್ಕೆ. ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಲೈಟಾಗಿದೆ, ಅದರಲ್ಲಿ ಮಳೆ ಕೂಡ ಹಿಡ್ಕೊಂಡಿದೆ. ನಮ್ಮ ಸಿಂಬಾ ಕೂಡ ಇಲ್ಲೇ ಇದೆ. ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಬಂದ್ಬಿಡುತ್ತೆ. ಕ್ಲೈಮೇಟ್ ಫುಲ್ ಕ್ಲಿಯರ್ ಆಗ್ತಾ ಇದೆ. ಇನ್ನೊಂದು ಕಡೆ ಮೋಡ ಬರ್ತಾ ಇದೆ. ಬರ್ಡ್ ಇಳಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾವೆ, ಆದರೆ ಅವಕ್ಕೆ ಗೊತ್ತು ನಾನು ಇಳಿಯೋಕ್ಕೆ ಕೊಡೋಂಗಿಲ್ಲ ಅಂತ. ಯಾಕಂದರೆ ನನ್ನ ಕೈಯಲ್ಲಿ ಸ್ಟಿಕ್ ಇದೆ. ಈ ಸ್ಟಿಕ್ ನೋಡಿ ಬರ್ಡ್ಗಳು ಮತ್ತೆ ದೂರ ಹೋಗ್ತವೆ. ಸಣ್ಣದಾಗಿ ಒಂದು ಫಾಲ್ಕನ್ ಆಗಲಿ ಬಂದರೂ ಕೂಡ ಒಂದು ರೀತಿಯ ಬೆನಿಫಿಟ್. ಬರ್ಡ್ಸ್ ಭಾಳ ಚೆನ್ನಾಗಿ ಹಾರಿಬಿಡ್ತವೆ, ಭಾಳ ಹೈಟಲ್ಲಿ ಕೂಡ ಹೋಗ್ಬಿಡ್ತವೆ. ಈ ಕಡೆಲ್ಲ ಕರೆ ಮೋಡ ಬರ್ತಾ ಇದೆ, ಈ ಕಡೆ ಒಂದು ಕಡೆ ಕ್ಲಿಯರ್ ಆಗ್ತಾ ಇದೆ. ಏನು ವಿಚಿತ್ರ ಕ್ಲೈಮೇಟ್ ಈ ಕಡೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ವಿಷಯ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅದು ಯಾವುದು ಬಗ್ಗೆ ಅಂದರೆ, ನಿಮಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ ತಿಳ್ಕೊಬೇಕು ಅನ್ನೋದು. ಟಾಪಿಕ್ ಏನಂದರೆ ಬರ್ಡ್ಸ್ ಬಗ್ಗೆ ಮತ್ತು ವೀಡಿಯೋಸ್ ಬಗ್ಗೆ ಸ್ವಲ್ಪ ಅಪ್ಡೇಷನ್. ನಾನು ನಿಮಗೆ ಡೈರೆಕ್ಟಾಗಿ ಈ ರೀತಿ ಮಾತಾಡ್ತೀನಿ. ನಾನು ಮಾತಾಡೋದು ನಿಮಗೂ ರೀಚ್ ಆಗುತ್ತೆ. ಸ್ವಲ್ಪ ಗಾಳಿ ಜಾಸ್ತಿ ಆಗಿದೆ, ಆದರೆ ನಾನು ತಿಳಿಸೋಬೇಕು ಅನ್ನೋ ಇನ್ಫಾರ್ಮೇಷನ್ ನಿಮಗೆ ರೀಚ್ ಆಗುತ್ತೆ ಈ ವಿಡಿಯೋದಲ್ಲಿ. ಫ್ರೆಂಡ್ಸ್, ಟಾಪಿಕ್ ಏನಂದರೆ, ನಾನು ನಮ್ಮ ಚಾನಲಲ್ಲಿ ಬರೋಂಥ ವೀಡಿಯೋಸು MRD ಸ್ಟುಡಿಯೋ ಮುಖಾಂತರ ನಿಮಗೆ ರೀಚ್ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಏನಂದರೆ, ಕೆಲವೊಂದು ವೀಡಿಯೋಸಲ್ಲಿ ನೀವು ನೋಡಿರ್ಬೋದು, ಸ್ವಲ್ಪ ಹೊರಗಡೆ ಔಟ್ಡೋರ್ ಮಾಡಿದಾಗ ಅವು ಡಿಸ್ಟರ್ಬೆನ್ಸ್ ಇರ್ತವೆ, ಗಾಳಿ ಇರುತ್ತೆ, ಇಲ್ಲಾಂದರೆ ಏನೋ ಒಂದು ವೆಹಿಕಲ್ ಬರೋದಾಗಲಿ ಏನೋ ಒಂದು ಇರುತ್ತೆ. ಅದಕ್ಕೋಸ್ಕರ ಇಂಡೋರಲ್ಲಿ ಒಂದು ಸ್ಟುಡಿಯೋ ಮಾಡಿಕೊಂಡು ಅಲ್ಲಿ ವೀಡಿಯೋಸ್ ಮಾಡಿ, ಇನ್ಫಾರ್ಮೇಟಿವ್ ವೀಡಿಯೋಸ್ ಯಾವಾಗನಾಗಲಿ ಏನಾನ ನಿಮ್ಮ ಹತ್ರ ಶೇರ್ ಮಾಡಬೇಕು, ಇಲ್ಲಾಂದರೆ ಟ್ರ್ಯಾಕ್ ವಿಚಾರ ಆಗಿರ್ಬೋದು, ಟ್ರೈನಿಂಗ್ ವಿಚಾರ ಬಗ್ಗೆ ಆಗಿರ್ಬೋದು, ಅದ್ರ ಬಗ್ಗೆ ನಾನು ಅಪ್ಡೇಟ್ ಮಾಡಿದಾಗ ನಿಮಗೆ ಆ ವಿಡಿಯೋ ನೋಡಿರ್ತೀರಿ. ಆ ವಿಡಿಯೋ ನಿಮಗೆ ಕಂಪ್ಲೀಟಾಗಿ ರೀಚ್ ಆಗುತ್ತೆ. ಈ ರೀತಿ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಂತೀರಾ ನೀವು? ಈ ವಿಡಿಯೋ ನೋಡಾದ್ಮೇಲೆ ನಿಮಗೆ ಏನು ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮುಖಾಂತರ ಪ್ರತಿಕ್ರಿಯೆ ನೀಡಿ ಫ್ರೆಂಡ್ಸ್. ಅದೇ ರೀತಿ ನಿಮಗೆ ಇನ್ನು ಬೇರೆ ಏನಾದರೂ ಚೇಂಜಸ್ ಬೇಕು, ಇಲ್ಲಾಂದರೆ ನಿಮ್ಮ ಅಭಿಪ್ರಾಯ ಪ್ರಕಾರ ನಿಮಗೆ ಕೆಲವೊಂದು ರಿಕ್ವೈರ್ಮೆಂಟ್ಸ್ ಬೇಕಾಗುತ್ತೆ ನಿಮ್ಮ ವಿಡಿಯೋ ಮುಖಾಂತರ ಅಂದರೆ ಅದು ಕೂಡ ತಿಳಿಸಿ. ಆ ವಿಡಿಯೋದಲ್ಲಿ ಅದನ್ನ ಕೂಡ ಇನ್ಕ್ಲೂಡ್ ಮಾಡಿಕೊಂಡು ಕೆಲವೊಂದು ಅಪ್ಡೇಟ್ ಮಾಡೋದಕ್ಕೆ ಪ್ರಯತ್ನ ನಾನು ಮಾಡ್ತೀನಿ. ಏನಂದರೆ, ಈಗ ಔಟ್ಡೋರಲ್ಲಿ ಇಂಡೋರಲ್ಲಿ ಭಾಳಷ್ಟು ಡಿಫ್ರೆನ್ಸ್ ಬರ್ತಾ ಇದೆ ವಿಡಿಯೋ. ಅದಕ್ಕೋಸ್ಕರ ಇಂಡೋರಲ್ಲಿ ಕೆಲವೊಂದು PPTs ಮಾಡಿ, ಇಲ್ಲಾಂದರೆ ಸ್ಲೈಡ್ಸ್ ಮಾಡಿಕೊಂಡು ನಾನು ವೀಡಿಯೋಸ್ನ ನಿಮಗೆ ನಾನು ತೋರಿಸಿದ್ರೆ ಅದು ಭಾಳ ಇನ್ಫಾರ್ಮೇಟಿವ್ ಆಗಿರ್ತವೆ. ಅದ್ರ ಜೊತೆಗೆ ಅದರಲ್ಲಿ ನಾಲೆಜಬಲ್ ಆಗಿ ಟಾಪಿಕ್ ಒಂದಿನ ಬಂತಂದರೆ ಅದನ್ನ ನಿಮಗೆ 100% ರೀಚ್ ಆಗುತ್ತೆ. ಅದಕ್ಕೋಸ್ಕರ ಒನ್ ಕಮ್ಯುನಿಕೇಷನಿಗೋಸ್ಕರ ಕೂಡ ಬಿಲ್ಡಪ್ ಆಗುತ್ತೆ. ಮತ್ತು ನೀವೇನ ಡೌಟ್ಸ್ ಇದ್ರೂ ಕೂಡ
ಕ್ಲಾರಿಟಿ ಮಾಡ್ಕೊಳೋದು ಕೂಡ ಒಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ. ವಾರಕ್ಕೆ ಒಂದು ಸತೆ ನಿಮ್ಮ ಹತ್ರ ಲೈವ್ ಬಂದು ಫೇಸ್ ಆನ್ ಫೇಸ್ ಅಂದರೆ ಒನ್ ಆನ್ ಒನ್ ನಾನು ನಿಮ್ಮ ಹತ್ರ ಮಾತಾಡೋದು ಕೂಡ ಅನುಕೂಲ ಆಗುತ್ತೆ. ಈ ರೀತಿ ನಾನು ಅಂದ್ಕೊಂಡಿದ್ದೀನಿ. ನೀವು ಏನಂತೀರಾ ಅಂತ ಅಭಿಪ್ರಾಯ ನಾನು ತಿಳ್ಕೊಳೋದಕ್ಕೆ ಆಸೆ ಪಡ್ತಾಯಿದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ನೋಡಾದ್ಮೇಲೆ ಕಮೆಂಟ್ ಮಾಡಿ, ಮತ್ತು ನಿಮಗೇನಾದರೂ ಹೆಚ್ಚಾಗಿ ರಿಕ್ವೈರ್ಮೆಂಟ್ಸ್ ಬೇಕಂದ್ರೂ ಕೂಡ ದಯವಿಟ್ಟು ತಿಳಿಸಿ ಫ್ರೆಂಡ್ಸ್. ಇದೊಂದು ಅಪ್ಡೇಟು ನಿಮಗೆ ನಿಮ್ಮ ಹತ್ರ ನಾನು ಹಂಚ್ಕೋಬೇಕು ಅಂತ ಆಸೆ ಪಟ್ಟಿದ್ದೆ, ಅದನ್ನೇ ತಿಳಿಸ್ತಾ ಇದ್ದೀನಿ. ಆದಷ್ಟು ಜಲ್ದಿ ನಾನು ನಮ್ಮ ಸ್ಟುಡಿಯೋ ರೆಡಿ ಮಾಡ್ಕೊತೀನಿ, ಹೆಂಗೆ ಬಿಲ್ಡ್ ಆಗುತ್ತೆ ಅನ್ನೋದು ಕೂಡ ನೀವು ನೋಡ್ಬೋದು. ಅಲ್ಲಿವರೆಗೆ ನೀವು ವೇಟ್ ಮಾಡಲೇಬೇಕು. ಇವತ್ತಿನ ಶಾರ್ಟ್ ಆ್ಯಂಡ್ ಸ್ವೀಟ್ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ಇನ್ನಷ್ಟು ವೀಡಿಯೋಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.